ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವ್ಲಾಗ್ ಅನಸ್ ಲೈಫ್ ಸ್ಟೈಲ್. ಏನಪ್ಪ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾನೆ ಈ ಥರ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಅಂತ ಅನ್ಕೋಬೋದು. ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೇ ವ್ಲಾಗ್ ಇದು. ನಾನು ಸ್ಯಾಟರ್ಡೇ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾಯಿದ್ದೀನಿ. ನೋಡ್ಬೋದು ಎಲ್ಲರೂ ಇದನ್ನು ಮಾಡಲ್ಲ. ಶನಿವಾರ ಶ್ರಾವಣ ಮಾಸದಲ್ಲಿ 2ನೇ ವಾರ 3ನೇ ವಾರ ಅಥವಾ ಕೊನೆ ವಾರದಲ್ಲಿ ಈ ಥರ ವಾರ ಮಾಡಿ ಶನಿಮಾತಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ತೀರ್ಥ ಒಂದು ಮನೇಲಿ ಹಾಕಿ, ಇಲ್ಲಾಂದರೆ ಅವ್ರ ಮನೆ ದೇವ್ರು ಯಾವ್ದು ಇರುತ್ತೋ ಅಲ್ಲಿ ಹೋಗ್ಬಿಟ್ಟು ಬಂದು ಆ ದೇವ್ರಿಗೆ ಅಂತ ಒಂದು ಎಡೆ ಸಾಗು ಹಾಕೋದು ಅಂತ ಕರೀತಾರೆ. ಮತ್ತು ನಮ್ಮ ಮನೇಲಿ ಯಾರ್ಯಾರು ಉಪವಾಸ ಇದ್ರೋ ಅವರೆಲ್ಲ ಅವ್ರಿಗೂ ಸಪ್ರೇಟ್ ಎಡೆ ಮಾಡಿ ಇಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು ಏನೇನು ಅಡುಗೆ ರೆಡಿಯಾಗಿದೆ ಅಂತ. ಬಿಸಿ ಬಿಸಿ ಮುದ್ದೆ ರೆಡಿಯಾಗಿತ್ತು, ಮತ್ತು ಬಿಸಿ ಬಿಸಿ ರೈಸ್ ಆ್ಯಂಡ್ ಏನು ಶ್ರಾವಣ ಮಾಸದ ಶನಿವಾರದ ಸ್ಪೆಷಲ್ ಕಾಳಿನ ಸಾಂಬಾರು. ಇದಕ್ಕೆ ಒಣಕಾಳು ಹಾಕಿ ಸಾಂಬಾರು ಮಾಡಿರೋದು. ಇದೆಲ್ಲ ರೆಸಿಪಿ ನನ್ನ ತಂಗಿದೆ. ಬೋಂಡ ಮತ್ತು ಏನಪ್ಪ ರಸಮ್ ಮಾತ್ರ ನಂದು. ಈ ಕಡೆ ಬಿಸಿ ಬಿಸಿ ಬೋಂಡ ಸಹ ಆಗ್ತಾಯಿತ್ತು. ಎಲ್ಲ ದೇವ್ರಿಗೆ ಫಸ್ಟ್ ಎತ್ತಿಟ್ಬಿಟ್ಟು ಆಮೇಲೆ ನಾವು ಎಂಜಾಯ್ ಮಾಡೋದು, ಇಲ್ಲಾಂದರೆ ನಾವು ಯಾರೂ ತಿನ್ನಲ್ಲ. ಸಾಂಬಾರು ಯಾಕಪ್ಪ ಖಾಲಿ ಆಗಿದೆ ಅಂದರೆ ಹಸ್ಬೆಂಡು ಮಧ್ಯಾಹ್ನ ಊರಿಗೆ ಹೋಗ್ಬೇಕಾಗಿತ್ತಲ್ವ, ಅದಕ್ಕೋಸ್ಕರ ಅವ್ರಿಗೆ ಸಾಂಬಾರು ಫಸ್ಟೇ ಎತ್ತಿಟ್ಬಿಟ್ಟಿದ್ವಿ. ಈ ಕಡೆ ನೋಡ್ಬೋದು ರಸಮ್ ಅಂತೂ ಸಖತ್ ಯಮ್ಮಿಯಾಗಿ ಕಾಣಿಸ್ತಾ ಇದೆ. ಬಟ್ ಟೇಸ್ಟ್ ಹೇಗಿದೆಯೋ ಏನೋ ಗೊತ್ತಿಲ್ಲ. ಇಲ್ಲಿ ನೋಡ್ಬೋದು ನಮ್ಮ ಶಾರ್ವರಿ ಅಳ್ತಾ ಇದ್ದಾಳೆ, ಮಮ್ಮಿ ಬಾ ಎತ್ಕೋ 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 ಅಂತ. ಗೋವಿಂದ ಗೋವಿಂದ and this is yummy very delicious ಡೆಸರ್ಟ್ ಅಂತಲೇ ಹೇಳ್ಬೋದು. ಪಾಯಸ ಅಂತೂ ಸಖತ್ತಾಗಿತ್ತು. ಮಾಡಿರೋ ಅಡುಗೆಗಳಲ್ಲೆಲ್ಲ ಜಾಸ್ತಿ ಚೆನ್ನಾಗಿದ್ದಂದರೆ ಪಾಯಸನೇ. ಥ್ಯಾಂಕ್ ಯು ನವಿ. ಮತ್ತು ರೂಮಿಗೆ ಬಂದ್ವಿ. ಮತ್ತು ಅದೇ ಹೇಳಿದ್ನಲ್ವ, ನಾನು ಅಲ್ಲೆಲ್ಲ ಓಡಾಡ್ತಾ ಇರಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ಬಂದು ನನ್ನ ಪಾಡಿಗೆ ನಾನು ರೂಮಲ್ಲಿ ಬಂದು ಕೂತ್ಕೊಬಿಟ್ಟಿದ್ದೆ. ಈ ಸ್ವೆಟ್ ಅಂತೂ ಎಷ್ಟು ಆಗುತ್ತಂದರೆ ಅಷ್ಟಾಗುತ್ತೆ. ಸ್ವೆಟ್ ಎಷ್ಟು ಹೋದ್ರೂ ನನ್ನ ಬಾಡಿ ಮಾತ್ರ ಕರಗ್ತಾಯಿಲ್ಲ. ಇನ್ನು ತಾಳಿ ಚೈನ್ ರೆಡಿ ಮಾಡಿಸ್ಕೊಂಬಂದಿಲ್ಲ, ತಾಳಿ ಚೈನ್ ರೆಡಿ ಮಾಡಿಸ್ಕೊಬರ್ಬೇಕು. ಮತ್ತು ನಮ್ಮ ಮಾವ ನಮ್ಮ ದೊಡ್ಡಮ್ಮವರೆಲ್ಲ ಬಂದಿದ್ದರು ಊಟಕ್ಕೆ. ಅವರೆಲ್ಲ ಊಟ ಮಾಡ್ತಾಯಿದ್ದಾರೆ ಇವಾಗ ಕೂತ್ಕೊಂಡು. ನನ್ನ ಮಗಳು ನೋಡಿ ಹೋಗ್ಬಿಟ್ಟು ಅವ್ರ ತಟ್ಟೆಲಿ ತಿಂತಾಯಿದ್ದಾಳೆ ಕೂತ್ಕೊಂಡು. ನನ್ನ ಮಗಳು ಇವಾಗ ಕೂತ್ಕೊತಾಳೆ, ಅಂದರೆ ವಿತೌಟ್ ಸಪೋರ್ಟ್ ಕೂತ್ಕೊಳ್ಳೋಕ್ಕಾಗಲ್ಲ ಇನ್ನು ಪಾಪ 5 months ಅದಕ್ಕೆ. ಆಟ ಆಡಿಸ್ಕೊಂಡು ಅವಳು ನಿಂಗೆ ಕೂರಿಸ್ಕೊಂಡಿದ್ದ. ಇನ್ನೇನು ಹೊರಗಡೆ ಏನು ಕೆಲಸ ಇಲ್ಲ. ಬಂದವ್ರಿಗೆಲ್ಲ ನಮ್ಮಮ್ಮ ಊಟ ಬಡಿಸ್ತಾಯಿದ್ರು ಮತ್ತು ನನ್ನ ತಂಗಿ ಊಟ ಬಡಿಸ್ತಾಯಿದ್ರು. ಅದಕ್ಕೋಸ್ಕರ ನಾನು ಮಗುನ ಆಟ ಆಡಿಸ್ಕೊಂಡು ರೂಮಲ್ಲಿ ಕೂತ್ಕೊಂಡಿದ್ದೀನಿ. ಬಂದ್ಲು ಇವಳು ಹೊರಗಡೆ ಊಟ ಮಾಡ್ತಾಯಿದ್ದಳು. ಇದು ಆಟ ಸಾಮಾನು ಸೌಂಡ್ ಕೇಳಿಸಿದ ತಕ್ಷಣ ತಿನ್ನೋದು ಬಿಟ್ಬಿಟ್ಟು ಬಂದು ನೋಡಿ ಎಲ್ಲ ಬಟ್ಟೆ ಗುಜ್ಕೋತಾ ಇದ್ದಾಳೆ ಕೊಳಕಿ. ಇವಳ ಹತ್ರ ಏನಿರೋಕ್ಕೂ ಬಿಡಲ್ಲ, ಎಲ್ಲ ಅವಳಿಗೆ ಬೇಕು ಅಂತ ಅಂತಾಳೆ. ಎಲ್ಲನೂ ಆಗಲಿ ಮಗು ಅಂತ ಸುಮ್ಮನೆ ಇದ್ದೀನಿ. ದೊಡ್ಡೋಳಾದ್ಮೇಲೆ ಹಿಂಗೆ ಮಾಡಿದ್ರೆ ಅವ್ರ ಅಪ್ಪನ ಮೇಲೆ ಓಡಿಸ್ಬಿಡ್ತೀನಿ ನಾನಂತೂ. ನನ್ನ ತಂಗಿ ಆಗಲೇ ಊಟ ಮಾಡ್ಕೊಂಡಿದ್ಲು, ಅದಕ್ಕೆ ನೀನು ತಿನ್ಕೊ ಅಂತ ರೂಮ್ಗೆ ರೈಸ್ ತೊಗೊಂಬಂದಿರ್ತಾಯಿದ್ಲು. ಮುದ್ದೆ ತಿನ್ನೋಣ ಅಂದ್ಕೊಂಡೆ, ಅದು ಅನ್ನ ಹಾಕ್ತಿರ ಬರೀ ಮುದ್ದೆ ಮಾತ್ರ ಮಾಡಿದರು. ಅದಕ್ಕೋಸ್ಕರ ನನಗೆ ಹೋಗಲ್ಲ ಬರೀ ರಾಗಿ ಮುದ್ದೆ. ಅದಕ್ಕೆ ನಂಗೆ ಸ್ವಲ್ಪ ರೈಸ್ ತಿಂದ್ಬಿಡ್ತೀನಿ ಅಂತ ಫಸ್ಟ್ ಒಂದು ಸ್ವಲ್ಪ ರೈಸ್ ಹಾಕ್ಸ್ಕೊಂಡು ಕಾಳು ಸಾಂಬಾರು ಜೊತೆ ತಿಂತೀನಿ, ಇನ್ನೊಂದು ಸತಿ ರೈಸ್ ಹಾಕ್ಕೊಂಡು ರಸಮ್ ಜೊತೆ ತಿಂತೀನಿ ಬಿಡು ಅಂತ ಇದು ಮಾಡಿದೆ. ಆವಾಗಲಿಂದ ಬೋಂಡ ತಿಂತಾ ಇದ್ದೆ, ಅದಕ್ಕೋಸ್ಕರ ಇವಾಗೇನು ತಿಂದಿಲ್ಲ. ಮತ್ತು ಅದೇ ಆ ಡ್ರೆಸ್ ಹಾಕಿದ್ರಿಂದ ಅವಳಿಗೆ ಫುಲ್ಲು ದೃಷ್ಟಿ ಆಗಿಬಿಟ್ಟು ನನ್ನ ಮಗಳು ಜಾಸ್ತಿ ಗಲಾಟೆ ಮಾಡಿಬಿಟ್ಲು. ಅದಕ್ಕೆ ಇವಾಗ ನೋಡ್ಬೋದು ಟೈಮ್ ಎಷ್ಟು ಲೇಟಾಗಿದೆ ಅಂತ. ಅವ್ರನ್ನ ಹೋಗಿ ಮಲಗಿಸ್ಬಿಟ್ಟು ಬಂದು ಜಾಸ್ತಿ ದಿನ ಆಗೋಗಿತ್ತು ನನ್ನ ತಂಗಿ ಇಲ್ಲಿದ್ದು.
ಅದಕ್ಕೆ ಬೆಳಗ್ಗೆ ಎದ್ದು ಓಡಬೇಕಪ್ಪ ಕೆಲಸಕ್ಕೆ ಅನ್ನೋ ಟೆನ್ಷನ್ ಇರಲಿಲ್ಲ ಅವಳಿಗೆ. ಅದಕ್ಕೆ ಕುತ್ಕೊಂಡು ಮಾತುಕತೆ ಆಡೋಣ ಅಂತ ಬಂದು, ಇನ್ನಲ್ಲಿ ಮಕ್ಳು ಎದ್ಬಿಡ್ತಾರೆ ರೂಮಲ್ಲಿ ಅಂತ ನೋಡ್ಬೋದು. ಪಾಯಸ ಇವಾಗಲೂ ಒಂದು ಲೋಟ ಕುಡಿತಾಯಿದ್ದೀನಿ, ಅಷ್ಟು ಚೆನ್ನಾಗಾಗಿತ್ತು ಪಾಯಸ. ಪಾಯಸ ಆದಮೇಲೆ ಸ್ವೀಟ್ ಆದಮೇಲೆ ಬಾಯೆಲ್ಲ ಹಂಗೆ ಇರುತ್ತಲ್ಲ, ಅದಕ್ಕೆ ಎಲೆ ಸ್ವಲ್ಪ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮಪ್ಪ ಫ್ರೆಶ್ ಆಗಿ ಇಲ್ಲಿ ಹೋಗಿ ತೊಗೊಂಬಂದಿದ್ರು ಎಲೆ ಅಡಿಕೆ. ಅದಕ್ಕೆ ವೈಟಿಗಿರೋ ಎಲೆನ ಎತ್ಕೊಂಡು ಇವಾಗ ಎಲೆ ಅಡಿಕೆ ಹಾಕ್ಕೋತಾಯಿದ್ದೀನಿ. ಊಟ ಆದಮೇಲೆ ಯಾರ್ಯಾರಿಗೆಲ್ಲ ಎಲೆ ಅಡಿಕೆ ಹಾಕ್ಕೋಬೇಕು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತು ಯಾರ್ಯಾರಿಗೆ ಎಲೆ ಅಡಿಕೆ ಇಷ್ಟ ಆಗುತ್ತೆ ಮತ್ತು ಅದು ಯಾವ ಕಾಂಬಿನೇಷನಲ್ಲಿ ನೀವು ಹಾಕ್ಕೋತೀರಾ ಅಂತ. ನನಗೆ ಎಲೆ ಅಡಿಕೆ ಹಾಕ್ಕೋಬೇಕು ಅಂದರೆ ಶುಗರ್ ಇರಬೇಕು, ಮಸ್ಟನ್ ಶುಡು, ಇಲ್ಲಾಂದರೆ ನಂಗೊಂಥರ ಎದೆ ಕಟ್ದಂಗೆ ಆಗಿಬಿಡುತ್ತೆ. ಮತ್ತು ಏಲಕ್ಕಿ ಒಂದೆರಡು ಬೀಜ ಹಾಕ್ಕೋತೀನಿ. ಈ ಥರ ಸಣ್ಣ ಅಡಿಕೆ ತೊಗೊಂಡು ಒಂದು ಸ್ವಲ್ಪ ಸುಣ್ಣ ಹಾಕ್ಕೊಂಡು, ವೀಡಿಯೋ ಶೂಟ್ ಮಾಡ್ಕೊತ ಸುಣ್ಣ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬಿಟ್ಟೆ. ಆಮೇಲೆ ಬಾಯಿ ಬೆಂದೋಗ್ಬಿಡ್ತು ನನಗಂತೂ. ಬಟ್ ನನಗೆ ಎಷ್ಟೇ ಇದು ಹಾಕ್ಕೊಂಡಿದ ತಕ್ಷಣ ಫುಲ್ಲು ಶೆಕೆ ಥರ ಆಗುತ್ತೆ. ಬಟ್ ಒಂದು ಸ್ವಲ್ಪ ಶುಗರ್ ಹಾಕ್ಕೊಂಬಿಟ್ರೆ ಫುಲ್ಲು ರಿಲೀಫ್ ಅನಿಸ್ಬಿಡುತ್ತೆ. ನೋಡಿ ಇಲ್ಲಿ ಏಲಕ್ಕಿ ಬೀಜ ಒಂದು ಹಾಕ್ಕೊಬಿಟ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟು. ಸಕ್ಕರೆ ಸ್ವಲ್ಪ, ಏಲಕ್ಕಿ ಸ್ವಲ್ಪ ಹಾಕ್ಕೊಂಡ್ರೆ, ಬಟ್ ಇದು ಏಲಕ್ಕಿ ಮತ್ತು ಸಕ್ಕರೆ ಹಾಕ್ಕೊಂಡ್ರೆ ಬಾಯಲ್ಲಿ ಇರೋಲ್ಲ, ಎಲ್ಲಡಿಕೆ ಕರ್ಗೋಗ್ಬಿಡುತ್ತೆ. ವಯಸ್ಸಾದ್ಮೇಲೆ ಎಲ್ಲರಿಗೂ ಅಷ್ಟೇ ಅವ್ರವ್ರ ನೋವು ಅವ್ರವ್ರಿಗೆ ಗೊತ್ತಾಗುತ್ತೆ. ನಮ್ಮಪ್ಪ ಹಿಂಗೆ ಆಯುರ್ವೇದಿಕ್ ಯಾವುದೋ ಎಣ್ಣೆ ತೊಗೊಂಡ್ಬಂದ್ರು ಕಾಲು ನೋವು ಅಂತ, ಅದು ನಮ್ಮಪ್ಪ ಹಾಕ್ಕೊಂಡು ಉಜ್ಕೋತಾಯಿದ್ರು. ಮತ್ತು ನಮ್ಮಮ್ಮ ನನಗೂ ಸ್ವಲ್ಪ ಕಾಲ್ಗೆ ಹಾಕಮ್ಮ ಅಂತ ಅಂದ್ಬಿಟ್ಟು ನನ್ನ ತಂಗಿ ಕೈಯಲ್ಲಿ ಹಾಕ್ಸ್ಕೊತಾಯಿದ್ರು. ನಮ್ಮ ಮನೇಲಿ ಒಂಥರ ಅವಳು ಇನ್ನೋಸೆಂಟ್ ಗರ್ಲ್ ಇದ್ದಂಗೆ ನನ್ನ ತಂಗಿ. ಯಾರು ಏನು ಹೇಳಿದ್ರು ಇಲ್ಲ ಅನ್ನಲ್ಲ, ಎಲ್ಲರಿಗೂ ಎಲ್ಲ ಕೆಲಸ ಮಾಡಿಕೊಡ್ತಾಳೆ. ಇವಾಗ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ವ್ಲಾಗ್ ಇದು. ಬೆಳಗ್ಗೆನೇ ಎದ್ಬಿಟ್ಟು ಕೂತ್ಕೊಬಿಟ್ಟಿದ್ಲು. ಇವತ್ತು ಲೇಟಾಗಿ ಎದ್ದೋಳ್ಬೇಕು ಅನ್ನೋಕ ನಾನು ಅಂತ ಹೇಳಿದ್ಲು, ಬಟ್ ಅವಳಿಗೆ ನಿದ್ದೆ ಬರ್ತಾನೆ ಇರಲಿಲ್ಲ. ನನಗಿಂತ ಮುಂಚೆನೇ ಎದ್ಬಿಟ್ಟಿದ್ಲು. ಎದ್ದು ಇವಾಗ ಬಿಸಿಬೇಳೆಭಾತ್ ಮಾಡೋಣ ಅಂತ ಎಲ್ಲ ತರಕಾರಿ ಎಲ್ಲ ರೆಡಿ ಮಾಡಿಕೊಡು ನನಗೆ, ನಾನು ಮಾಡ್ತೀನಿ ಅಂತ. ಈ ರಾಕರಲ್ಲಿ ನೋಡಿ ಕೂತ್ಕೊಳ್ಳೋ ಟೈಮಲ್ಲಿ ಕೂತ್ಕೊಂಡಿಲ್ಲ, ಇವಾಗ ಕೂತ್ಕೊಂಡವಳು ನನ್ನ ಮಗಳು. ಇನ್ನೆಲ್ಲಿ ನನ್ನ ಚಿಕ್ಕ ಮಗಳನ್ನ ಕೂರಿಸ್ಬಿಡ್ತೀನೋ ಅಂದ್ಬಿಟ್ಟು ಇವಳು ಬಂದು ಕೂತ್ಕೊಬಿಟ್ಟವಳು. ಇದಾಗಿ ಆ್ಯಪಲ್ ತರಕಾರಿ ಎಲ್ಲ ಕಟ್ ಮಾಡಿಕೊಟ್ರೆ ನನ್ನ ತಂಗಿ ಮಾಡಿಕೊಡ್ತಾಳೆ ಅಂತ ಅವಳಿಗೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ತೊಗರಿಬೇಳೆ ಮತ್ತು ಅಕ್ಕಿನ ಈಕ್ವಲ್ ರೇಷೋದಲ್ಲಿ ಹಾಕ್ಕೊಂಡು ಅದಕ್ಕೆ ಏನೇನು ಬೇಕೋ ಅದೆಲ್ಲ ತರಕಾರಿ ಹಾಕಿ 2 ವಿಷಲ್ ತೊಗೊಂಡು ಇಟ್ಕೊಂಡಿದ್ವಿ. ಇಲ್ಲಿ ಹುಣಸವಳಿ ಮತ್ತು ಸ್ಪೆಷಲ್ ಹೋಮ್ ಮೇಡ್ ಬಿಸಿಬೇಳೆಭಾತ್ ಪುಡಿ ಇದು. ಇಲ್ಲಿ ಆ್ಯಸ್ ಯೂಶಲ್ ಒಗ್ಗರಣೆಗೆ ಇಟ್ಕೊಂಡು ಸಾಸಿವೆ ಹಾಕ್ಕೊಂಡು ನಿಮ್ಮ ಆಪ್ಷನಲ್ಲೂ ಗೋಡಂಬಿ ಬೇಕಾದ್ರೆ ಗೋಡಂಬಿ ಹಾಕ್ಕೊಬೋದು. ನಮ್ಮ ಮನೇಲಿ ಅಷ್ಟೊಂದು ಏನು ಇಷ್ಟ ಆಗೋಲ್ಲ ಯಾರಿಗೂ, ಸ್ವೀಟಲ್ಲಿ ಅಷ್ಟೇ ನಮ್ಮ ಮನೇಲಿ ಇಷ್ಟ ಆಗೋದು. ಕಡಲೆಬೀಜ ಅವಳು ಬೇಯೋಕ್ಕೆ ಹಾಕು ಅಂತ ಹೇಳಿದ್ರೆ ಇಲ್ಲಿ ಒಗ್ಗರಣೆಗೆ ಹಾಕಿದ್ದಾಳೆ. ಒಬ್ಬೊಬ್ರದ್ದು ಒಂದೊಂದು ಥರ ಮೆಥಡು. ಅವಳು ಒಗ್ಗರಣೆಗೆ ಹಾಕ್ಕೊಂಡಿದ್ದಾಳೆ, ನಾನು ಬೇಯೋಕ್ಕೆ ಹಾಕ್ಕೊಬಿಡ್ತೀನಿ. ಕಡಲೆಬೀಜ ಹಾಕಿ ಅದು ಫ್ರೈ ಆದಮೇಲೆ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಕರಿಬೇವು ಹಾಕಿ ಫ್ರೈ ಮಾಡ್ತಾಯಿದ್ಲು. ಈ ಕಡೆ ಹುಣಸೆ ಹುಳಿ ಇಟ್ಕೊಡ್ತೀನಿ ಇರು ಅಂದ್ಬಿಟ್ಟು ಅದನ್ನೆಲ್ಲ ಸ್ಕ್ವೀಸ್ ಮಾಡಿಕೊಟ್ಟೆ. ಇವಾಗ ರೆಡಿ ಎಷ್ಟು ಮಾಡಿದ್ಲೋ ಅಷ್ಟನ್ನು ಇನ್ನು ಮತ್ತೆ ಅದು ಇಟ್ಟರೆ ವೇಸ್ಟ್ ಆಗುತ್ತೆ ಅಂತ ಫುಲ್ಲು ಹಾಕ್ಬಿಟ್ಟು ಅದಕ್ಕೆ ನೋಡಿಕೊಂಡು ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ಹುಣಸೆ ಹುಳಿ ಅಡ್ಜಸ್ಟ್ ಮಾಡ್ಕೋಬೇಕು. ಹುಣಸೆ ಹುಳಿ ಬಿದ್ರೇ ಬಿಸಿಬೇಳೆಭಾತ್ ಚೆನ್ನಾಗಿರೋದು. ಕೆಲವೊಬ್ರು ಬರೀ ಪೌಡ್ರ್ ಹಾಕ್ಬಿಟ್ಟು ಮಾಡಿಬಿಡ್ತಾರೆ, ಅದಷ್ಟು ಟೇಸ್ಟ್ ಇರೋಲ್ಲ. ಒಂದ್ಸತಿ ಹುಣಸೆ ಹುಳಿ ಹಾಕಿ ಯಾರು ಟ್ರೈ ಮಾಡಿಲ್ವೋ ಅವರು ಹುಣಸೆ ಹುಳಿನ ಹಾಕಿ ಟ್ರೈ ಮಾಡಿ ಒಂದ್ಸತಿ ನೋಡಿ. ಮತ್ತು ಬೆಲ್ಲ ಫ್ಲೇವರ್ ಇಷ್ಟ ಆಗೋರು ಬೆಲ್ಲ ಹಾಕ್ಕೋಬೋದು. ನಾವು ಇಲ್ಲಿ ಕ್ಯಾರೆಟ್ ಎಲ್ಲ ಸ್ವೀಟ್ ಇರುತ್ತೆ ಅಂತ ನಾನು ಬೆಲ್ಲ ಎಲ್ಲ ಏನು ಯೂಸ್ ಮಾಡಿಲ್ಲ. ಹುಣಸೆ ಹುಳಿ ಹಾಕಿ ಬಿಸಿಬೇಳೆಭಾತ್ ಪೌಡ್ರ್ ಹಾಕಿ ಅದು ಸ್ವಲ್ಪ ಆಯಿಲ್ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಆಯಿಲ್ ಬಿಟ್ಕೊಳ್ಳೋ ಥರ ಫ್ರೈ ಮಾಡ್ಕೊಂಡಿದ್ದಾಯಿತು. ಇವಾಗ ಏನು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಅಡ್ಜಸ್ಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ರೆ ಯಮ್ಮಿ ಹೋಮ್ ಮೇಡ್ ಬಿಸಿಬೇಳೆಭಾತ್ ಸಖತ್ತಾಗಿ ರೆಡಿ ಆಗುತ್ತೆ. ಇಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು, ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಬೇಡ ಸಾಲ್ಟೇ ಹಾಕೋಣ ಅಂತ
ಮತ್ತು ನೋಡ್ಬೋದು ಇಲ್ಲಿ ತುಪ್ಪ, 1-2 ಸ್ಪೂನ್ ತುಪ್ಪ ಹಾಕ್ಕೋಬೇಕು. ನಮ್ಮಮ್ಮ ತುಪ್ಪ ಹಾಕಿರೋದು ಏನೂ ತಿನ್ನೋದೇ ಇಲ್ಲ, ಅದಕ್ಕೆ ನಾನು ತುಪ್ಪ ಹಾಕಿದ್ದೀವಿ ಅಂತ ನಾವು ಅಡುಗೆ ಮಾಡೋವಾಗೆಲ್ಲ ಮಾತಾಡೋಕ್ಕೆ ಹೋಗಲ್ಲ. ಒಂದು ಪಾಯಸನೇ ಮಾಡಲಿ, ಒಂದು ಬಾತೇ ಮಾಡಲಿ, ಏನೇ ಮಾಡಿದ್ರು ತುಪ್ಪ ಹಾಕಿದ್ರೇ ಚೆನ್ನಾಗಿರೋದು. ಬಟ್ ನಮ್ಮಮ್ಮಂಗೆ ಇಷ್ಟ ಆಗೋಲ್ಲ. ನಾವು ಅದಕ್ಕೆ ಮಾಡಿದ್ದೀವಿ, ತುಪ್ಪನೇ ಹಾಕಿಲ್ಲ ನೀನು ತಿನ್ನು, ನಾವು ತಟ್ಟೆಗೆ ಹಾಕ್ಕೋತೀವಿ ಅಂತ ಹೇಳ್ಬಿಡ್ತೀನಿ. ಇಲ್ಲಿ ನೋಡ್ಬೋದು ಯಾರೂ ತಿಂದಿಲ್ಲ ಇನ್ನೂ. ನಂಗೆ ಹೊಟ್ಟೆ ಹಸಿತಾಯಿತ್ತು. ನಮ್ಮ ಅಪ್ಪ ಖಾರ ಬುಂದಿ ತೊಗೊಂಡ್ಬರ್ತಿದ್ರು. ನನ್ನ ತಂಗಿ ನಮ್ಮ ಅಪ್ಪ ತಿನ್ಬಿಡಲಿ, ಅವ್ರದ್ದು ಟೇಸ್ಟ್ ಕೇಳಬೇಕು ಅಂದ್ಬಿಟ್ಟು ಅವಳು ಹಂಗೆ ಕೂತ್ಕೊಂಡಿಲ್ಲ. ಏನಾದರೂ ಮಾಡ್ಕೊಳ್ಳಮ್ಮ, ಟೈಮ್ 11 ಗಂಟೆ ಆಯಿತು, ನಾನಂತೂ ಊಟ ಮಾಡ್ಕೊಬಿಡ್ತೀನಿ ಅಂತ ಇಲ್ಲಿ ಟಿಫನ್ ಮಾಡ್ಕೊಳ್ಳೋಕ್ಕೆ ತಟ್ಟೆಗೆ ಸರ್ವ್ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಇವಾಗ ಬ್ಯಾಟಿಂಗ್ ಮಾಡುವ ಬನ್ನಿ. ಇವಳು ನಮ್ಮ ಅಪ್ಪಂಗೋಸ್ಕರ ಕಾಯ್ತಾ ಇದ್ಲು ಕೂತ್ಕೊಂಡು. ಫಸ್ಟ್ ನನ್ನ ತಂಗಿಗೆ ಹೇಳ್ತೀನಿ ರೀ. ಥ್ಯಾಂಕ್ ಯು ಫಾರ್ ಬಿಸಿಬೇಳೆ ಬಾತ್. ಕಮ್. ತುಪ್ಪ ಜೊತೆ ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು. ನಾವು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಹೋಮ್ ಮೇಡ್ ಮಸಾಲ. ಇವತ್ತು ಫ್ರೆಶ್ಶಾಗಿ ಮಸಾಲೆ ಮಾಡಿ ತಿಂದಿದ್ದಕ್ಕೆ ಹೋಟೆಲಲ್ಲಿ ಮತ್ತು ಮದುವೆ ಮನೇಲಿ ತಿಂದಂಗೆ ಫೀಲ್ ಆಯಿತು. ನನಗೊಬ್ಬಳೇ ಇದ್ದರೆ ಇಷ್ಟೊಂದೆಲ್ಲ ರಿಸ್ಕ್ ತೊಗೊಂಡು ಮಾಡೋಕ್ಕೆ ನಂಗೆ ಅಷ್ಟು ಇಷ್ಟ ಆಗೋಲ್ಲ. ನನ್ನ ತಂಗಿ ಇದ್ದರೆ ನನಗೆ ಏನೋ ಒಂಥರ ಖುಷಿ. ನನಗೇನು ಕೆಲಸ ಮಾಡೋಕ್ಕೆ ಬಿಡಲ್ಲ, ಎಲ್ಲ ಕೆಲಸ ಅವಳೇ ಮಾಡಿಕೊಡ್ತಾಳೆ, ನಮ್ಮಮ್ಮ ಥರ. ಇವಾಗ ನೋಡ್ಬೋದು ನಂದು ಒಬ್ಬಳದಾಗಿತ್ತು, ಇನ್ನೆಲ್ಲರದು ಬ್ರೇಕ್ಫಾಸ್ಟ್ ಆಗಿರಲಿಲ್ಲ. ಇವಾಗ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ಟೈಮ್ ಬಂದು 11:30 ಆಗಿತ್ತು. ಇದು 2 ಡೇಸ್ ವ್ಲಾಗ್ ಲೆಂತ್ ಆಗುತ್ತೆ ಅಂತ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.